ಬೇಲೂರು ತಾಲೂಕಿನ ಮತ್ತವರ ಗ್ರಾಮದಲ್ಲಿ ಭೀಮನ ಸೌಮ್ಯತೆ ಕಂಡು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ಮಾತುಗಳು ಕೇಳಿಬಂದಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಭೀಮಾ ಕಾಡಾನೆ ನಡೆದುಕೊಂಡು ಹೋಗುವಾಗ ಎದುರಿಗೆ ಹಸುವೊಂದು ದಾರಿಯಲ್ಲಿ ಸಿಕ್ಕಿದ್ದು, ಅದು ಅಲ್ಲಿಂದ ತೆರಳಿದ ನಂತರ ಯಾವುದೇ ಗಲಭೆ ಗದ್ದಲ ಇಲ್ಲದೆ ಭೀಮಾ ಆನೆ ಸ್ಥಳದಿಂದ ತೆರಳಿದೆ. ಮತ್ತೊಂದೆಡೆ ಮಲೆನಾಡು ಪ್ರದೇಶವಾದ ಬೇಲೂರು ತಾಲೂಕಿನ ಅರೆಹಳ್ಳಿ ಹಾಗೂ ಬಿಕೋಡು ಭಾಗದ ಸುತ್ತಮುತ್ತಲಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ವಿಪರೀತವಾಗುತ್ತಿದ್ದಂತೆ ಹಲವು ಕೃಷಿಕ ಬೆಳೆಗಾರರು ಸೋಲಾರ್ ವಿದ್ಯುತ್ ಬೇಲಿಯನ್ನ ಅಳವಡಿಸುವತ್ತ ದಾಪುಗಾಲು ಇಟ್ಟಿದ್ದು, ಅದರ ಪರಿಣಾಮವಾಗಿ ಭಾಗಶಃ ಕಾಡಾನೆಗಳು ಸೋಲಾರ್ ಬೇಲಿಯನ್ನ ಕಂಡೊಡನೆ ದೂರ ಸರಿಯಲು ಪ್ರಯತ್ನಿಸುತ್ತಿರುವುದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಆದರೆ ಕೆಲವೊಮ್ಮೆ ಹಲವು ಕಾಡಾನೆಗಳು ತನ್ನ ಚತುರತೆಯನ್ನ ಪ್ರದರ್ಶಿಸಿ ಸೋಲಾರ್ ಬೇಲಿಗೆ ಮರ ಉರುಳಿಸಿ ಮುಂದೆ ದಾಟುತ್ತದೆ ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇಂದು ಬೆಳಿಗ್ಗೆ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಕಡೆಗರ್ಜೆ ಗ್ರಾಮದ ಸಮೀಪ ಮೊಬೈಲ್ನಲ್ಲಿ ಸರಿಯಾದ ದೃಶ್ಯವೇ ಸಾಕ್ಷಿ. ಹೌದು, ಕಡೆಗರ್ಜೆ ಗ್ರಾಮದ ಸಮೀಪವಿರುವ ಗುಡ್ಪೇಟ ಎಸ್ಟೇಟಿನ ಒಳಗಡೆ ತಡರಾತ್ರಿ ಅಚಾನಕ್ ಆಗಿ ವಿದ್ಯುತ್ ಸಂಪರ್ಕ ಕಡಿತವಿರುವ ದಾರಿಯನ್ನ ಗಮನಿಸಿ ಒಳ ಪ್ರವೇಶಿಸಿದ ಭೀಮಾ ಕಾಡಾನೆಯು ಇಂದು ಮುಂಜಾನೆ ಪಕ್ಕದ ತೋಟಕ್ಕೆ ದಾಟಲು ಮುಂದಾಗಿದೆ. ಆದರೆ ಆ ಸಂದರ್ಭದಲ್ಲಿ ಸೋಲಾರ್ ವಿದ್ಯುತ್ ಬೇಲಿಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವುದನ್ನ ಮನಗಂಡ ಭೀಮಾ ಕಾಡಾನೆಯು ಪಕ್ಕದಲ್ಲಿಯೇ ಇದ್ದ ಹಸಿ ಮರವನ್ನ ಉರುಳಿಸಲು ಪ್ರಯತ್ನ ಪಟ್ಟಿದ್ದು, ವಿದ್ಯುತ್ ಶಾಕ್ ಹೊಡೆದ ಬಳಿಕ ಅಲ್ಲಿಂದ ಬೇರೆಡೆ ತೆರಳಿದೆ. ಈ ದೃಶ್ಯವನ್ನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರೊಬ್ಬರು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸ್ಥಳೀಯವಾಗಿ ಸಾಕಷ್ಟು ಫೇಮಸ್ ಆಗಿರೋ ಕಾಡಾನೆ ಭೀಮನ ಚಲನವಲನದ ಬಗ್ಗೆ ಆಗಿಂದಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಲ್ಲ ಒಂದು ವಿಡಿಯೋ ತುಣುಕುಗಳು ವೈರಲ್ ಆಗುತ್ತಿದ್ದು, ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿಯಾಗುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು.